ಇನ್ನು ಚಲಿಸುತ್ತಿದ್ದ ಬಸ್ ಮೇಲೆ ರೈಲ್ವೆ ಬ್ರಿಡ್ಜ್ ಶೀಟ್ ಬಿದ್ದಿದೆ. ಬೆಂಗಳೂರಿನ ಆನಂದರಾವ್ ವೃತ್ತದ ಅಂಡರ್ ಪಾಸ್ ಬಳಿ ಈ ಒಂದು ಘಟನೆ ನಡೆದಿದೆ. ಬಿಎಂಟಿಸಿ ಬಸ್ ಚಲಿಸ್ತಾ ಇದ್ದಾಗ ಕಬ್ಬಿಣದ ಶೀಟ್ ಕುಸಿದು ಬಿದ್ದಿದೆ. ಏಕಾಏಕಿಯಾಗಿ ತುಂಡಾಗಿ ಬಿದ್ದಂಥ ಕಬ್ಬಿಣದ ಶೀಟ್. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಿಎಂಟಿಸಿ ಬಸ್ ಚಲಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಆ ಬ್ರಿಡ್ಜ್ನ ಶೀಟ್ ಇದೆಯಲ್ಲ, ಅದು ಗಾಳಿಗೆ ಹಾರಿ ಬಿದ್ದಿರೋದು. ಆನಂದರಾವ್ ವೃತ್ತದ ಬಳಿ ಈ ಒಂದು ಘಟನೆ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ಅದು ಮುಂಚೆ ಗೊತ್ತಿರಲಿಲ್ವಾ ಈ ರೀತಿಯಾಗಿ ಈಗ ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಶೀಟ್ ಬೀಳುತ್ತೆ ಅನ್ನೋದು? ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ? ಪ್ರವೀಣ್, ಅಲ್ಲಿ ಆ ಒಂದು ರೈಲ್ವೆ ಕೆಲಸ ಏನಿದೆ ಕಳೆದ ಹಲವು ತಿಂಗಳಲ್ಲಿ ಕೂಡ ನಡೀತಾ ಇತ್ತು. ಇವತ್ತು ಕೂಡ ಕೆಲಸ ಕೂಡ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಆ ಒಂದು ಬಿಎಂಟಿಸಿ ಚಲಿಸುತ್ತಿದ್ದಂತಹ ಬಿಎಂಟಿಸಿಯ ಬಸ್ ಮೇಲೆ ಬಿದ್ದಿರುವಂತದ್ದು. ಬಟ್ ಬಿದ್ದಿರುವಂತಹ ಆ ಒಂದು ಘಟನಾ ಸ್ಥಳವನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಒಂದು ಶೀಟುಗೂ ಮತ್ತು ಬಸ್ಸಿನ ಅಂತರ ಕಡಿಮೆ ಇದ್ದಂತಹ ಕಾರಣಕ್ಕಾಗಿ ಹೆಚ್ಚು ಎಫೆಕ್ಟ್ ಆಗಿಲ್ಲ. ಪರಿಣಾಮ ಯಾವುದೇ ರೀತಿಯ ಪ್ರಯಾಣಿಕರಿಗೂ ಕೂಡ ಹಾನಿಯಾಗಿಲ್ಲ. ಬಟ್ ಇಲ್ಲಿ ಪ್ರಯಾಣಿಕರಿಗೆ ಬಸ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದಿಷ್ಟು ಆತಂಕ ಉಂಟಾಗಿತ್ತು. ಕೂಡಲೇ ಅವರನ್ನು ಬಸ್ನಿಂದ ಕೆಳಗಿಳಿಸಿ ಪರ್ಯಾಯವಾಗಿ ಬೇರೆ ಬಸ್ನಲ್ಲಿ ಅವರ ಸಂಚಾರಕ್ಕೆ ಅನುಕೂಲ ಮಾಡುವಂತಹ ಒಂದು ಕೆಲಸವನ್ನು ಬಿಎಂಟಿಸಿ ಸಿಬ್ಬಂದಿ ಮಾಡಿದ್ದಾರೆ. ಬಟ್ ಘಟನಾ ಸ್ಥಳದಲ್ಲಿ ಬಸ್ ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಸಿಲುಕಿದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದ್ದು, ಈ ಹಿನ್ನೆಲೆ ಇದೀಗ ಸಂಚಾರಿ ಪೊಲೀಸರು ಟ್ರಾಫಿಕ್ ಅನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗೆ.